2025 ಇಂಗ್ಲಿಷ್ ತರಗತಿಯಾಗಿದೆ. ಇದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಇಂಗ್ಲಿಷ್ ಮಾದರಿ ತರಗತಿ. ಇಲ್ಲಿ ವಾಕ್ಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಫಸ್ಟ್ ಕ್ವಶನ್, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಅಂತ ಬರೀಬೇಕು. ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕನ್ವೆನ್ಷನ್ ಅಂಡ್ ಚೂಸ್ ದಿ ಇನ್ಫಿನಿಟಿವ್. ಸಾಕ್ಷಿ ಅಲಿನ ಸಂಭಾಷಣೆ ಇದೆ. ಆಪ್ಷನ್ ಬಿ ಟು ಅಂತ ಆನ್ಸರ್ ಬರೀಬೇಕು. ಥರ್ಡ್ ಕ್ವಶನ್, ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ಬರೀಬೇಕು ಕರೆಕ್ಟ್ ಆಗಿ ಯಾವುದಿದೆ ಅಂತ. ಮೇಕಿಂಗ್ ಥಿಂಕ್ ಔಟ್ ಆಪ್ಷನ್ ಡಿ. ಫೋರ್ತ್ ಕ್ವಶನ್, ರೀಡ್ ದ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ choosing the most appropriate words. Would have. Fifth question, one of the following two syllables concert. Sixth question, combine A and column B ಅಂತಿದೆ. Quake, earthquake. Seventh question, fill in the correct article. Eighth question, fill in the blanks using correct conjunctions. Lakshmi is very clever. She is a naughty girl. But option. Ninth, fill in the suitable prepositions. I usually get up at 5 o'clock. ಅಂತ ಬರೀಬೇಕು. 10th question, fill in the blanks with the appropriate tense from the verb given in the blanket. Was drinking. 11th question, identify the parts of speech. Underline word. Satish was a great artist. Adjective. 12th question, write the correct word given in a bracket. Smita was grateful for her answer suggestion. Third question, watch a verb ಅಂತಿದೆ. ಇವೆಲ್ಲ ಗ್ರಾಮರ್ ಪಾರ್ಟ್ ಆಗಿದೆ. ಟೋಟಲ್ 16 ಪ್ರಶ್ನೆಗಳು ಗ್ರಾಮರ್ ಆಗಿ ಕೇಳಿರುತ್ತಾರೆ. 17th ಕ್ವೆಶ್ಚನ್ ಒಂದು ಇದೆ. From the puja room there is a pieces in blank. Spelling mistake will be corrected. ಅಂತಿದೆ. 18th question, what makes you necessary ಅಂದ್ರೆ 7th ಕ್ವೆಶ್ಚನ್ ಕೇಳ್ತಾರೆ. 2-3 ವಾಕ್ಯದಲ್ಲಿ ಉತ್ತರಿಸಿದ ಪ್ರಶ್ನೆಗಳಿವೆ. ನೀವು 19th question, Gandhi Ambedkar are try to wipe out caste discrimination on India ಅಂತಿದೆ. ಅದ್ರ ಬಗ್ಗೆ ಬರೀಬೇಕು. ಟೋಟಲ್ ಗದ್ಯ ಮತ್ತು ಪದ್ಯ ಪೂರಕ ಸಪ್ಲಿಮೆಂಟರಿ ಚಾಪ್ಟರ್ ಇಂದ ಕೇಳಿರ್ತಾರೆ. ಇವೆಲ್ಲ ನೀವು ಇದೇ ರೀತಿಯಾಗಿ ಬರೆದ್ರೆ ನಮ್ಗೆ 2 ಅಂಕಗಳು ದೊರೆಯುತ್ತೆ. ಇಲ್ಲಿ 5 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರೆ. 25th ಕ್ವೆಶ್ಚನ್ ಈ ಹೀರೋ ಪಾಠದಿಂದ ಕೇಳಿರುವಂತದ್ದು. 26th ಕ್ವೆಶ್ಚನ್ ಕ್ಯಾನ್ವಾಸ್ ಸಮ್ಮರಿ ಬರೀರಿ. ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಅಂಡ್ ಆನ್ಸರ್ ದಿ ಕ್ವೆಶ್ಚನ್ ಟ್ಯಾಗ್ಸ್ ಅಂತ ಕ್ವೆಶ್ಚನ್ಸ್ ಅಂತಿದೆ. ಈ ಕ್ವೆಶ್ಚನ್ಸ್ ಅನ್ನ ಓದಿಕೊಂಡು ಎಸ್ಸೆಯನ್ನು ಬರೀಬೇಕು ನೀವು. ಇದು 29th ಕ್ವೆಶ್ಚನ್ ಗೋವಾರ್ಡ್ಸ್ ಅಂತಿದೆ. ಇವೆಲ್ಲ ಗದ್ಯ ಮತ್ತು ಪದ್ಯ ಎರಡಕ್ಕೂ ಮಿಶ್ರಣದಿಂದ ಕೇಳಿರುವಂತಹ ಪ್ರಶ್ನೆ. ಈ ಪ್ರೊಫೈಲ್ ರೈಟಿಂಗ್ ಅನ್ನ ಕೇಳಿದ್ದಾರೆ. ಪ್ರೊಫೈಲ್ ರೈಟಿಂಗ್ ಅನ್ನ ಬರೀರಿ. ಮತ್ತು ಇಲ್ಲಿ ಒಂದು ಕ್ಲೂಸ್ ಅನ್ನು ಕೊಟ್ಟಿದ್ದಾರೆ. ಕ್ಲೂಸ್ ಯೂಸ್ ಮಾಡಿಕೊಂಡು ನೀವು ಇದಕ್ಕ ಸ್ಥಳವನ್ನು ತುಂಬಬೇಕು. ಮತ್ತೆ ಇದು ಪಿಕ್ಚರ್ ಅನ್ನು ಕೊಟ್ಟಿರ್ತಾರೆ. ಪಿಕ್ಚರ್ ಬಗ್ಗೆ ಬರೀಬೇಕು. ನಿಮ್ಮ ವಾಕ್ಯದಲ್ಲಿ ಬರೀರಿ. ಇದು ಪದ್ಯವನ್ನು ಕೇಳಿರ್ತಾರೆ. ಪದ್ಯವನ್ನು ಬರೀರಿ. ಪದ್ಯ 4 ಅಂಕದ ಒಂದು ಪದ್ಯ, ಪ್ರಮುಖ ಪದ್ಯ ಆಗಿದೆ. 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರ್ತಾರೆ. ಒಂದು ಮಾಸ್ ಪೋಯಮ್ ಐ ಆಮ್ ದಿ ಲ್ಯಾಂಡ್ ಅಂತ ಕೇಳಿದ್ದಾರೆ. ಒಂದು ವಿ.ಕೆ. ಕುಕಾಕ್ ಅವರ ದಿ ಸಾಂಗ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಒಂದು ಜಾರ್ಜ್ ಪ್ಲೇಯರ್ ಅವರ ಬಗ್ಗೆ ಕೇಳಿದ್ದಾರೆ. ಇಷ್ಟು ಬರೆದರೆ ಸಂಪೂರ್ಣವಾಗಿ 4 ಅಂಕಗಳು ದೊರೆಯುತ್ತೆ. ಇದು ಒಂದು ಇದನ್ನು ಕೊಟ್ಟಿರ್ತಾರೆ, ಒಂದು ಪ್ಯಾಸೇಜ್. ಆ ಪ್ಯಾಸೇಜ್ ಅನ್ನು ಓದಿಕೊಂಡು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ನೀಡುವುದಾಗಿರುತ್ತೆ. ಮುಖ್ಯವಾಗಿ ಉತ್ತರವನ್ನು ನೀಡುತ್ತೆ. ಮತ್ತೆ ಇದು 4 ಅಂಕದ ಒಂದು ಎಸ್ಸೆ ಆಗಿದೆ. ಎಸ್ಸೆ ಯಾವ್ದಾದ್ರು ಒಂದು ಎಸ್ಸೆ ಬರೆಯಿರಿ. ಅದಾದ ಮೇಲೆ ಒಂದು ಲೆಟರ್ ರೈಟಿಂಗ್ ಅಂತ ಕೇಳಿರ್ತಾರೆ. ಒಂದು ಪರ್ಸನಲ್, ಒಂದು ಫಾರ್ಮ್ಯಾಟ್ ಏನೇನಂದ್ರೆ ಫಾರ್ಮ್ಯಾಟ್, ಮೆಟರ್ ಅಂಡ್ ಲ್ಯಾಂಗ್ವೇಜ್ ಅಕ್ಯುರಸಿ ಮುಖ್ಯವಾಗಿರುತ್ತೆ.